ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವದ ಮೂರನೆಯ ಭಾಗದಲ್ಲಿ ಇದ್ದೀವಿ. ನಾವು ಎರಡು ವಿಷಯಗಳನ್ನ ಈಗ ನೈಸರ್ಗಿಕ ನ್ಯಾಯ ತತ್ವದಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಒಂದು ವಿಷಯ, ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಈಸ್ ಓನ್ ಕೇಸ್ ಅಂತ ಹೇಳ್ತಾರೆ, ಅಥವಾ ಆ ಜಡ್ಜ್ ಇದ್ದರೆ ಅವನು ತಾರತಮ್ಯ ಮಾಡ್ತಾನೆ ಅಂತಕ್ಕಂಥದ್ದು. ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಬಯಾಸ್, ವೇರಿಯಸ್ ಬಯಾಸ್ ನಾವು ಕಲ್ತಿದ್ದೀವಿ. ಪರ್ಸನಲ್ ಬಯಾಸ್, ಪೆಕ್ಯುನಿಯರಿ ಬಯಾಸ್, ಸಬ್ಜೆಕ್ಟ್ ಮ್ಯಾಟರ್ ಬಯಾಸ್, ದೆನ್ ಜುಡಿಷಿಯಲ್ ಅಬ್ಸ್ಟಿನಿಟಿ ಅಂತಕ್ಕಂಥದ್ದನ್ನು ನಾವು ಒಂದು ತತ್ವವನ್ನು ನೋಡಿದ್ದೀವಿ. ಅದಾದ ನಂತರ ಎರಡನೆಯ ತತ್ವ ನಾವು ಏನು ನೋಡಿದ್ದೀವಿ ಅಂತಂದರೆ ಆಡಿ ಆಲ್ಟೆರಮ್ ಪಾರ್ಟಮ್ ಅಂತ ಹೇಳ್ತೀವಿ. ಆಡಿ ಆಲ್ಟೆರಮ್ ಪಾರ್ಟಮಲ್ಲಿ ನಾವು ಏನು ನೋಡಿದ್ದೀವಿ ಅಂತಂದರೆ, we have seen that issue notice, issuing notice is important. Then hear the other party, ಇನ್ನೊಬ್ಬರನ್ನ ಕೇಳುವುದನ್ನು. ಇದು ಅದಲ್ಲದೆ ಮೂರನೇ ವಿಷಯದಲ್ಲಿ ಅದರಲ್ಲಿ ಡಿಸ್ಕ್ಲೋಸರ್ ಆಫ್ ಮಟೀರಿಯಲ್ಸ್, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್, ಮತ್ತು ಒನ್ ಹೂ ಹಿಯರ್ಸ್ ಮಸ್ಟ್ ಡಿಸೈಡ್ ಅಂತಕ್ಕಂಥದ್ದು. ಅಂದರೆ ನೋಟಿಸ್ ಜಾರಿ ಮಾಡುವಂಥದ್ದು, ಆಮೇಲೆ ಅಹವಾಲನ್ನು ಕೇಳುವಂಥದ್ದು, ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆಗೆ ಆ ಪಕ್ಷಗಾರನಿಗೆ ನಾವೇನು ಮಾಡ್ಬೋದು, ಅನುಮತಿ ಮಾಡುವಂಥದ್ದು, ಅವನಿಗೆ ಪಾರ್ಟಿ ಸವಾಲಿಗೆ ಅನುಮತಿ ಮಾಡುವಂಥದ್ದು, ಮತ್ತು ಯಾರು ಸುನಾವಣೆ ಮಾಡ್ತಾರೋ ಅವರೇ ನಿರ್ಧರಿಸುವಂತಹ ಈ ತತ್ವಗಳನ್ನು ನಾವು ಆಡಿ ಆಟೆಮ್ ಪಾರ್ಟೆಮ್ ಅಥವಾ ಹಿಯರ್ ದ ಅದರ್ ಪಾರ್ಟಿ ತತ್ವದಲ್ಲಿ ನೋಡ್ತೀವಿ. ಇದರ ನಂತರದಲ್ಲಿ ಇವೆರಡು ಏನು ಹಿಂದೆ ಹೇಳಿದಂತಹ ತತ್ವಗಳೇ ಮೂಲವಾಗಿ ನ್ಯಾಯ ತತ್ವದ ಎರಡು ನೀತಿಗಳಾಗಿದ್ದವು. ಆದರೆ ಈಗ ಏನಾಗಿದೆ ಅಂದರೆ ಇನ್ನೊಂದು ಹೊಸ ನೀತಿ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಅದಕ್ಕೆ ನಾವೇನು ಹೇಳ್ತೀವಿ, ರೀಸನ್ಡ್ ಡಿಸಿಷನ್ ಅಥವಾ ತರ್ಕಬದ್ಧ ತೀರ್ಪು, ತರ್ಕಬದ್ಧ ನಿರ್ಧಾರ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಆ ಮೂರನೆಯ ವಿಷಯವನ್ನು ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. ಈ ಮೂರನೇ ವಿಷಯ ಅಂತಂದರೆ ದಟ್ ಈಸ್ ರೀಸನ್ಡ್ ಡಿಸಿಷನ್, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಇದಕ್ಕೆ ತರ್ಕಬದ್ಧ ತೀರ್ಪು ಅಥವಾ ತರ್ಕಬದ್ಧ ನಿರ್ಧಾರ ಅಂತಲೂ ಹೇಳ್ಬೋದು. ನಾವು ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಿರ್ಧಾರಗಳನ್ನು ಮಾಡ್ತೀವಿ, ನಿರ್ಧಾರ ಅಂತಕ್ಕಂಥನೂ ನಾವು ಹೇಳ್ಬೋದು. ಇದಕ್ಕೆ ಏನಂತಾರೆ ಅಂತಂದರೆ, ಈ PNJ ಅಥವಾ ನೈಸರ್ಗಿಕ ನ್ಯಾಯ ತತ್ವದ ಮೂರನೆಯ ಒಂದು ತತ್ವ ಇದು. ನೈಸರ್ಗಿಕ ನ್ಯಾಯದ ಮೂರನೇ ತತ್ವ ಅಂಥೇಳಿ ನಾವು ಇದನ್ನು ಹೇಳ್ಬೋದು. ಇದೇನಂತಂದರೆ, ಈ ಒಂದು ಆರ್ಡರ್ನ ನೀವು ಕೊಟ್ಟರೆ, ಒಂದು ಆಜ್ಞೆಯನ್ನು ನೀವು ಕೊಟ್ಟರೆ ಅಥವಾ ಒಂದು ನಿರ್ಧಾರವನ್ನು ನೀವು ಕೊಟ್ಟರೆ, ಆ ನಿರ್ಧಾರ ತನ್ನಷ್ಟಕ್ಕೆ ತಾನೇ ಮಾತಾಡಬೇಕು ಅಂತ ಹೇಳ್ತಾರೆ. ಆ್ಯನ್ ಆರ್ಡರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ತನ್ನಷ್ಟಕ್ಕೆ ತಾನೇ ಮಾತನಾಡುವಂತಹ ಆದೇಶ, ಸ್ವತಃ ತನ್ನಷ್ಟಕ್ಕೆ ತಾನೇ ಅಂತ ಹೇಳ್ಬೋದು. ತನ್ನಷ್ಟಕ್ಕೆ ತಾನೇ ಮಾತನಾಡುವ ಆದೇಶ, ತಾನೇ ಮಾತನಾಡುವ ಆದೇಶ ಅಂಥೇಳಿ ನಾವು ಇದಕ್ಕೆ ಹೇಳ್ಬೋದು. ಆ್ಯನ್ ಆರ್ಡರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಅಂದರೆ ಅದರಲ್ಲಿ ಎಲ್ಲ ವಿವರಗಳು ಇರಬೇಕು. ಅದನ್ನು ಒಂದು ಸಲ ಓದಿದರೆ ಎಲ್ಲನೂ ಅರ್ಥ ಆಗಬೇಕು. ಎರಡೂ ಪಾರ್ಟಿಗೆ ಸಂಬಂಧಪಟ್ಟಂಥ ವಿಷಯ ಎಲ್ಲ ಅರ್ಥ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಎವ್ರಿ ಆರ್ಡರ್ ಮಸ್ಟ್ ಕಂಟೈನ್ ರೀಸನ್ಸ್ ಟು ಸಪೋರ್ಟ್ ದ ಡಿಟರ್ಮಿನೇಷನ್. ಯಾವ ನಿರ್ಧಾರಕ್ಕೆ ನಾವು ಬಂದಿರ್ತೀವೋ ಆ ನಿರ್ಧಾರವನ್ನು ಬೆಂಬಲಿಸುವಂತಹ ಕಾರಣಗಳು ಆ ಒಂದು ಆದೇಶದಲ್ಲಿ ಇರಬೇಕು, ಆ ಒಂದು ಆಜ್ಞೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಇದರ ತತ್ವ ಆಗಿದೆ. ದ ಪಾರ್ಟಿ ಹ್ಯಾಸ್ ದ ರೈಟ್ ಟು ನೋ ನಾಟ್ ಓನ್ಲಿ ದ ರಿಸಲ್ಟ್ ಬಟ್ ಆಲ್ಸೋ ಇಟ್ಸ್ ರೀಸನ್ಸ್ ಅಂತ ಹೇಳ್ತಾರೆ. ದ ಪಾರ್ಟಿ ಹ್ಯಾಸ್ ದ ರೈಟ್ ಟು ನೋ ನಾಟ್ ಓನ್ಲಿ ದ ರಿಸಲ್ಟ್, ಬರೀ ಅವ್ರಿಗೆ ನೀವೇನು ಕೊನೆ ಪರಿಣಾಮ ಏನು ಅಂತ ಹೇಳೋದಷ್ಟೇ ಅಲ್ಲ, ಆ ಪರಿಣಾಮಕ್ಕೆ ನೀವು ಏನು ಬಂದು ನಿಂತಿದ್ದೀರಲ್ವ ಅದಕ್ಕಿರ್ತಕ್ಕಂತಹ ಕಾರಣಗಳನ್ನು ಹೇಳುವುದು ಅಥವಾ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ನಿರ್ಣಯವನ್ನು ಮಾತ್ರವಲ್ಲದೆ ಅದರ ಕಾರಣವನ್ನು ತಿಳಿದುಕೊಳ್ಳುವ ಹಕ್ಕು ಎರಡನೆಯ ಪಕ್ಷಕ್ಕಿದೆ, ಇನ್ನೊಂದು ಪಕ್ಷಕ್ಕೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ಬೋದು, ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಬೋದು ಅನ್ನೋದನ್ನು ನಾವು ಈ ರೀಸನ್ ಡಿಸಿಷನ್ನಲ್ಲಿ ಕಾಣ್ತೀವಿ. ಇವೆಲ್ಲ ಇದರ ಅವಶ್ಯಕತೆಗಳಿದ್ದಾವೆ ಅಂತ ಹೇಳಿ ಇದರ ಉದ್ದೇಶಗಳನ್ನು ನೋಡೋದಾದ್ರೆ ನಾವು ಲೆಟಸ್ ಸಿ ದಿ ಆಬ್ಜೆಕ್ಟಿವ್ಸ್, ಅಂದರೆ ಸ್ಪೀಕಿಂಗ್ ಆರ್ಡರ್ನ ಉದ್ದೇಶಗಳೇನು ಅಂತ. ಜನರಲಿ ದಿಸ್ ವಾಸ್ ನಾಟ್ ದ ರಿಕ್ವೈರ್ಮೆಂಟ್ ಆಫ್ PNJ ಇನ್ ಇಂಗ್ಲೀಷ್ ಜ್ಯೂರಿಸ್ಪ್ರುಡೆನ್ಸ್. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಈ ಇಂಗ್ಲೀಷ್ ನ್ಯಾಯಶಾಸ್ತ್ರದಲ್ಲಿ ಮೊದಲು ಇದು ಮೂರನೇ ಅಂಶ ಇರಲಿಲ್ಲ. ದೇರ್ ಆರ್ ಓನ್ಲಿ ಟೂ. ಒನ್ ಈಸ್ ಬಯಾಸ್, ಸೆಕೆಂಡ್ ಒನ್ ಈಸ್ ಆಡಿ ಆಲ್ಟೆಮ್ ಪಾರ್ಟಮ್.
The third one is added by the judiciary. That is, reasoned decisions is added by judiciary ಅಂತ ಹೇಳ್ತಾರೆ. ಇಟ್ ಇಸ್ ದ ರಿಸಲ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ. ನೋಡಿ, ಆಡಳಿತ ಕಾನೂನಿನ ಬೆಳವಣಿಗೆಯ ಒಂದು ಪರಿಣಾಮ ಇದು ಮೂರನೇದ್ದು. ದಿಸ್ ಇಸ್ ದ ರಿಸಲ್ಟ್ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಜಡ್ಜಸ್ ಸ್ಟಾರ್ಟೆಡ್, ನೋಡಿ ನ್ಯಾಯಮೂರ್ತಿಗಳು ಪ್ರಾರಂಭ ಮಾಡ್ತಾರೆ, ಟು ಬಿಲೀವ್ ದ್ಯಾಟ್ ಗಿವಿಂಗ್ ರೀಸನ್ಸ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ಸ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಗೆ ಏನು ಕಾರಣ ಆಗಬೇಕು ಅಂತಂದರೆ, ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅಂತಂದರೆ ನೀವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕಾರಣ ಸಮೇತ, ಕಾರಣವನ್ನು ದಾಖಲಿಸಿದ ನಿರ್ಣಯವನ್ನು ನೀವು ತೆಗೆದುಕೊಳ್ಳೋದ್ರಿಂದ ಅದು ಒಂದು ಒಳ್ಳೆಯ ಆಡಳಿತ ಆಗ್ಬೋದು ಅನ್ನೋದನ್ನು, ಆಗುತ್ತೆ ಅನ್ನೋದು ಇದರ ಉದ್ದೇಶವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಹಿಂದೇನಾಗಿತ್ತು, ವಿ ವೇರ್ ಇನ್ ಟು ಪೊಲೀಸ್ ಸ್ಟೇಟ್. ನಾವು ಪೊಲೀಸ್ ರಾಜ್ಯ ವ್ಯವಸ್ಥೆಯಲ್ಲಿದ್ವಿ. ಈಗ ನಾವು ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿದ್ದೀವಿ. ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿದ್ದೀವಿ. ಹಾಗಾಗಿ ಹೆಚ್ಚು ಅಧಿಕಾರವನ್ನು ನಾವೇನು ಮಾಡಿದ್ದೀವಿ, ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆದ್ದರಿಂದ ಸರ್ಕಾರ ಏನು ಮಾಡಬೇಕು, ಪಾರದರ್ಶಕವಾಗಿರಬೇಕು ಮತ್ತು ನ್ಯಾಯಯುತವಾಗಿರಬೇಕು. ಈ ಅವಶ್ಯಕತೆ ಏನಾಗುತ್ತೆ ಅಂತಂದರೆ, ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಮತ್ತು ಅರೆನ್ಯಾಯಿಕ ಪ್ರಕ್ರಿಯೆಯಲ್ಲಿ ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಪೊಲೀಸ್ ಸ್ಟೇಟನ್ನು ಆಧುನಿಕ ಕಲ್ಯಾಣ ರಾಜ್ಯ ಎಂದು ಬದಲಾಯಿಸಲಾಗಿದೆ ಮತ್ತು ನ್ಯಾಯಾಂಗ ಮತ್ತು ಕ್ವಾಸಿ ನ್ಯಾಯಾಂಗ ವಿಷಯಗಳಲ್ಲಿ ನ್ಯಾಯಿಕ ಅಥವಾ ಅರೆ ನ್ಯಾಯಿಕ ಅಂತ ಹೇಳ್ಬೋದು. ನಾವು ಇದಕ್ಕೆ ಅರೆ ನ್ಯಾಯಿಕ ಅಂತಲೂ ಹೇಳ್ಬೋದು. ಅರೆ ನ್ಯಾಯಿಕ ವಿಷಯಗಳಲ್ಲಿ ಮಾತ್ರವಲ್ಲದೆ ಶುದ್ಧ ಆಡಳಿತಾತ್ಮಕ ಕ್ರಮಗಳಲ್ಲಿಯೂ ಸಹ ಪಾರದರ್ಶಕತೆ ಮತ್ತು ನ್ಯಾಯಯೋಚಿತ ನಿರ್ಧಾರಗಳ ಅವಶ್ಯಕತೆ ಇದೆಯೇ ಎನ್ನುವುದನ್ನು ಇವತ್ತಿನ ಆಡಳಿತ ಕಾನೂನು ಹೇಳ್ತದೆ. ಕೇವಲ ನೋಡಿ, ದೇರ್ ಆರ್ ಜುಡಿಷಿಯಲ್ ಆ್ಯಕ್ಷನ್ಸ್, ದೇರ್ ಆರ್ ಕ್ವಾಸಿ ಜುಡಿಷಿಯಲ್ ಆ್ಯಕ್ಷನ್ಸ್, ದೇರ್ ಆರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್. If the administrative action is also affecting the rights and liabilities of any citizen, then act fairly, just act ಅಂತ ಹೇಳ್ತಾರೆ. ಆ್ಯಕ್ಟ್ ಫೇರ್ಲಿ ಅಥವಾ ಫೇರ್ ಪ್ಲೇ ಅಂತ ಹೇಳ್ತಾರೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಫೇರ್ ಪ್ಲೇ, ನ್ಯಾಯಯೋಚಿತ ನಿರ್ಧಾರ ಮಾಡುವುದು ಇವತ್ತು ಆಡಳಿತ ವ್ಯವಸ್ಥೆಯ ಏನು ಬಾಧ್ಯತೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದು ಕೂಡ ಒಂದು ಉದ್ದೇಶ ಆಗಿದೆ. ನೋಡಿ, ಇದೇನಾಗುತ್ತೆ ಅಂತಂದರೆ, ಈ ತಾರ್ಕಿಕ ಆಜ್ಞೆಯಿಂದ ಈ ನಿರಂಕುಶತ್ವಕ್ಕೆ ಅವಕಾಶ ಇರಲ್ಲ. ದಿ ಸ್ಪೀಕಿಂಗ್ ಆರ್ಡರ್ ಆಪರೇಟ್ಸ್ ಆಸ್ ಎ ಡೆಟರೆಂಟ್. ಇದೊಂದು ಏನಾಗುತ್ತೆ, ವಿರೋಧಿಸುವಂಥದ್ದು ಅಥವಾ ಭಯ ಹುಟ್ಟಿಸ್ತದೆ. ಯಾವುದೇ ವ್ಯಕ್ತಿ ಒಂದು ಆಜ್ಞೆಯನ್ನು ಕೊಡಬೇಕಾದ್ರೆ ಅವನು ಕಾರಣ ಕೊಡದೆ ಆಜ್ಞೆಯನ್ನು ಕೊಟ್ಟರೆ ಅದು ನಮ್ಮ ಆಡಳಿತ ಕಾನೂನು ಅದನ್ನು ಒಪ್ಪೋದಿಲ್ಲ ಅನ್ನೋದು ಅವನಿಗೆ ಅರಿವಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಮುಂದುವರೆದು, ಸ್ಪೀಕಿಂಗ್ ಆರ್ಡರ್ ಆಪರೇಟ್ಸ್ ಆಸ್ ಎ ಡೆಟರೆಂಟ್. ಎಸ್, ದಿಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಇಟ್ ಇನ್ಕ್ಲೂಡ್ಸ್ ಕ್ಲಾರಿಟಿ ಆ್ಯಂಡ್ ಎಕ್ಸ್ಕ್ಲೂಡ್ಸ್ ಆರ್ಬಿಟ್ರರಿನೆಸ್ ಅಂತ ಹೇಳ್ತಾರೆ. ನೋಡಿ, ಈ ಏನು ತಾರ್ಕಿಕ ಆದೇಶ ಇರ್ತದಲ್ಲ, ಇದೇನಾಗಿರುತ್ತೆ ಅಂತಂದರೆ ಸ್ಪಷ್ಟತೆಯನ್ನು ಹೊಂದಿರ್ತದೆ ಮತ್ತು ಇದು ಅನಿಯಂತ್ರಿತೆಯನ್ನು ಹೊರತುಪಡಿಸುತ್ತದೆ ಅಂತ ಹೇಳ್ತಾರೆ. ಅನಿಯಂತ್ರಿತೆಯನ್ನು ಹೊರತುಪಡಿಸುತ್ತದೆ. ಇಟ್ ಇನ್ಕ್ಲೂಡ್ಸ್ ಕ್ಲಾರಿಟಿ ಆ್ಯಂಡ್ ಎಕ್ಸ್ಕ್ಲೂಡ್ಸ್ ಆರ್ಬಿಟ್ರರಿನೆಸ್ ಅಂತ ಹೇಳ್ಬೋದು. ನೆಕ್ಸ್ಟು, ಇಟ್ ಸ್ಯಾಟಿಸ್ಫೈಸ್ ಬೋತ್ ದ ಪಾರ್ಟೀಸ್ ಟು ದ ಡಿಸ್ಪ್ಯೂಟ್. ಇಬ್ಬರೂ ಕಕ್ಷಿಗಾರರನ್ನು, ಈ ವ್ಯಾಜ್ಯದಲ್ಲಿರ್ತಕ್ಕಂಥ ಇಬ್ಬರುಗಳನ್ನು ಅದೇನು ಮಾಡ್ತದೆ, ಕಾರಣ ಅಲ್ಲಿರೋದ್ರಿಂದ ಇಬ್ಬರನ್ನು ಅದು ತೃಪ್ತಿಪಡಿಸ್ತದೆ. ಇದು ಕಲ್ಯಾಣ ರಾಜ್ಯದ ಅಗತ್ಯತೆಯಾಗಿದೆ. ದಿಸ್ ಈಸ್ ಎನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಫಾರ್ ದಿ ವೆಲ್ಫೇರ್ ಸ್ಟೇಟ್. ಈವನ್ ಕ್ವಾಸಿ ಜುಡಿಷಿಯಲ್ ಡಿಸಿಷನ್ಸ್ ಮಸ್ಟ್ ರೆಕಾರ್ಡ್ ದ ರೀಸನ್ಸ್. ಅರೆನ್ಯಾಯಿಕ ಪ್ರಕ್ರಿಯೆಗಳಲ್ಲಿಯೂ ಕೂಡ ನಾವೇನು ಮಾಡಬೇಕು, ಪ್ರಿನ್ಸಿಪಲ್ ರೀಸನ್ಡ್ ಆರ್ಡರ್ನ ನಾವು ಪಾಲಿಸಬೇಕಾಗ್ತದೆ. ಅದು ನ್ಯಾಯಿಕ. ನೋಡಿ, ನಾವು ಈ ಜಡ್ಜ್ಮೆಂಟ್ಗಳನ್ನು ನೋಡ್ತೀವಿ, ತೀರ್ಪುಗಳು, ಅವು ವಿವರವಾಗಿ ಬರೆದಿರ್ತಾರೆ ಜಡ್ಜ್ಮೆಂಟಲ್ಲಿ. ಜಡ್ಜ್ಮೆಂಟ್ ಬರೀಬೇಕಾದ್ರೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ, ಎರಡೂ ವಾದ ವಿವಾದಗಳನ್ನು ಅದರಲ್ಲಿ ವಿವರವಾಗಿ ತಿಳಿಸಿ ನಂತರ ನ್ಯಾಯಾಧೀಶಗಳು ತಮ್ಮನ್ನೇ ತಾವು ಪ್ರಶ್ನಿಸಿಕೊಳ್ತಾರೆ. ಇಂತಿಂಥ ಪ್ರಶ್ನೆಗಳನ್ನು, ಈ ವಾದ ವಿವಾದದಿಂದ ನಾವು ಈ ಪ್ರಶ್ನೆಗಳನ್ನು ಈ ಪ್ರಶ್ನೆಗಳು ಉದ್ಭವಿಸ್ತವೆ. ಆಮೇಲೆ ಆ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಹೋಗ್ತಾರೆ. ಕೊನೆಗೆ ಆ ಉತ್ತರದಿಂದ ಕೊನೆಗೆ ಏನಾಗುತ್ತೆ, ತೀರ್ಮಾನ ಬರುತ್ತೆ. ಅಂದರೆ
ಈ ಹೋಲ್ ಏನು ತೀರ್ಪು ಇರ್ತದಲ್ಲ ಅದರಲ್ಲಿ ಎಲ್ಲ ವಿಷಯವೂ ಅಡಕವಾಗಿರುತ್ತದೆ. ಅದನ್ನು ಈ ಅಡ್ಮಿನಿಸ್ಟ್ರೇಷನ್ ಅವರು ಮಾಡಬೇಕು ಅಂತ. ಇಟ್ ಈಸ್ ಟು ಬಿ ಫಾಲೋಡ್ ಬೈ ದಿ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಹೇರ್ ದೇ ಆರ್ ಡೂಯಿಂಗ್ ದ ಜಾಬ್ ಆಫ್ ಕ್ವಾಸಿ ಜುಡಿಷಿಯಲ್ ವರ್ಕ್. ಅರೆನ್ಯಾಯಿಕ ಕೆಲಸವನ್ನು ಮಾಡ್ತಕ್ಕಂಥ ಆಡಳಿತ ಪ್ರಕ್ರಿಯೆ ಏನಿದೆಯಲ್ಲ ಅವರು ಕೂಡ ಈ ಒಂದು ಏನು ರೀಸನ್ ಡಿಸಿಷನ್ ಕೊಡುವಂಥದ್ದು ಅವರ ಬಾಧ್ಯತೆಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದಿ ನೆಸೆಸಿಟಿ ಆಫ್ ದ ರೀಸನ್ಸ್ ಡಿಸಿಷನ್ಸ್ ನಾವು ನೋಡೋದಾದರೆ, ರೀಸನ್ಸ್ ಮಸ್ಟ್ ಬಿ ಗಿವನ್ ಟು ಎಸ್ಟಾಬ್ಲಿಷ್ ರ್ಯಾಷನಲ್ ನೆಕ್ಸಸ್ ಬಿಟ್ವೀನ್ ಕನ್ಸಿಡರ್ಡ್ ಆ್ಯಂಡ್ the decision arrived at, between the reasons considered. ನೀವು ಯಾವ ಕಾರಣಗಳನ್ನು ಅಲ್ಲಿ ಏನು ಮಾಡಿರ್ತೀರಿ, ಪರಿಗಣಿಸಿರ್ತೀರಿ. ಪರಿಗಣಿಸಿದ ಕಾರಣಕ್ಕೂ ತೆಗೆದುಕೊಂಡ ನಿರ್ಧಾರಕ್ಕೂ ಸಂಬಂಧವಿರಬೇಕು. ಎಂಥ ಸಂಬಂಧ ಇರಬೇಕು? ಸಮಯೋಚಿತವಾದಂತಹ ಸಂಬಂಧ ಇರಬೇಕು. ರ್ಯಾಷನಲ್ ನೆಕ್ಸಸ್ ಇರಬೇಕು. ಕಾರಣ ಕೊಡೋದೇ ಬೇರೆ, ನೀವು ನಿರ್ಧಾರ ಕೊಡೋದೇ ಬೇರೆ ಅಂದರೆ ಆಗೋದಿಲ್ಲ. ರಿಕಾರ್ಡೆಡ್ ರೀಸನ್ಸ್ ಮಸ್ಟ್ ಬಿ ಪ್ರಾಪರ್, ಸರಿಯಾಗಿರಬೇಕು, ಸಂಬಂಧಿಸಿರಬೇಕು. ಜರ್ಮೇನ್, ಇಟ್ಸ್ ಎ ಲೀಗಲ್ ಟರ್ಮ್ಸ್. ರೆಲೆವೆಂಟ್ ಅನ್ನೋದಕ್ಕೆ ಜರ್ಮೇನ್ ಲೀಗಲ್ ಟರ್ಮ್. ಆಮೇಲೆ ಇಂಟೆಲಿಜಿಬಲ್, ಅವು ಅರ್ಥಪೂರ್ಣವಾಗಿರಬೇಕು. ಆ್ಯಂಡ್ ಡೀಲ್ಸ್ ವಿತ್ ದ ಆರ್ಗ್ಯುಮೆಂಟ್ ಅಡ್ವಾನ್ಸ್. ನೀವೇನು ಅದಕ್ಕೆ ವಾದ ವಿವಾದಗಳನ್ನು ನೀವು ಹೇಳ್ತೀರಿ ಅದಕ್ಕೆ ಸಂಬಂಧಪಟ್ಟಂಥವಿರಬೇಕು. ಪಾಯಿಂಟ್ಸ್ ರೈಸ್ಡ್ ಆ್ಯಂಡ್ ದ ಕನ್ಕ್ಲೂಷನ್ಸ್. ನೋಡಿ, ನೀವೇನು ನಿರ್ಧಾರ ಮಾಡ್ತೀರೋ ಅದಕ್ಕೆ ಈ ರೀತಿಯಾದಂಥ ಸಂಬಂಧಗಳಿರಬೇಕು. ಪರಿಗಣಿಸಿದ ಮತ್ತು ಬಂದ ನಿರ್ಧಾರದ ನಡುವಿನ ತರ್ಕಬದ್ಧ ಸಂಬಂಧವನ್ನು ಸ್ಥಾಪಿಸಬೇಕು. ದಾಖಲಾದ ಕಾರಣಗಳು ಸರಿಯಾದ ಸಂಬಂಧಿಸಿದ ಅರ್ಥಗರ್ಭಿತವಾಗಿರಬೇಕು ಮತ್ತು ಮುಂದುವರಿದ ವಾದಗಳು, ಎತ್ತಿದ ಅಂಶಗಳು ಮತ್ತು ತೀರ್ಮಾನಗಳೊಂದಿಗೆ ವ್ಯವಹರಿಸಬೇಕು. ವಾಟ್ ಎವರ್ ಇಶ್ಯೂಸ್ ಯು ಹ್ಯಾವ್ ರೈಸ್ಡ್ ಆ್ಯಂಡ್ ದ ಡಿಸಿಷನ್ ಟೇಕನ್, ಇವಕ್ಕೂ ಮತ್ತು ಈ ರೀಸನ್ಗಳಿಗೂ ಸಂಬಂಧ ಇರಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಇದು ಅವಶ್ಯಕತೆ ಇದೆ ತರ್ಕಬದ್ಧ ನಿರ್ಧಾರದಲ್ಲಿ ಅಂತಕ್ಕಂಥದ್ದು. ಇನ್ನು ಇದರ ನಂತರದಲ್ಲಿ ಈವನ್ ಇನ್ ದ ಅಬ್ಸೆನ್ಸ್ ಆಫ್ ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್, ನೋಡಿ, ಕಾನೂನಾತ್ಮಕ ಅವಶ್ಯಕತೆ ಇಲ್ಲದ ಸಂದರ್ಭದಲ್ಲಿಯೂ ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ರೀಸನ್ಸ್. ಕಾನೂನಿನ ಅವಶ್ಯಕತೆ, ಕಾನೂನಿನಲ್ಲಿ ಹೇಳದೆ ಹೋಗಿದ್ರೂ ಕೂಡ ನಾವೇನು ಮಾಡಬೇಕು, ಕಾರಣಗಳನ್ನು ದಾಖಲಿಸಬೇಕು. ಇಟ್ ವಿಲ್ ಹೆಲ್ಪ್ ಇನ್ ಅಪೆಲೇಟೆಡ್ ಡಿಸಿಷನ್ಸ್. ಯಾಕೆ ಅಂತಂದರೆ ಇದು ಮೇಲ್ಮನವಿಗೆ ಹೋದಾಗ ಅವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಇದೇನಾಗ್ತದೆ, ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಬೇಕು. ಇಟ್ ಹೆಲ್ಪ್ಸ್ ಟು ಡಿಸೈಡ್ ಆನ್ ದ ಅಪೀಲ್ಸ್. ಅಪೀಲ್ಗಳನ್ನು ನಿರ್ಧಾರ ಮಾಡುವಲ್ಲಿ ಇದು ಸಹಾಯ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ದಿಸ್ ಈಸ್ ದಿ ಇದರ ಅವಶ್ಯಕತೆ. ಏನು ಅವಶ್ಯಕತೆ ಅಂದರೆ ತರ್ಕಬದ್ಧ ನಿರ್ಧಾರದ ಅವಶ್ಯಕತೆಗಳು ಇವೆಲ್ಲ ಇದಕ್ಕಾಗಿ ಬೇಕಾಗ್ತವೆ. ದೀಸ್ ಆರ್ ರಿಕ್ವೈರ್ಡ್, ರೈಟ್? ನೆಸೆಸಿಟಿ ಆಫ್ ರೀಸನ್ ಈವನ್ in the absence of, okay, the necessity for the reasoned decisions continued. Okay, then how the courts, what are the points court will see? ನ್ಯಾಯಾಲಯಗಳು ಏನು ನೋಡ್ತವೆ ರೀಸನ್ ಡಿಸಿಷನ್ ವಿಷಯದಲ್ಲಿ ಅಥವಾ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ಅವರು ತರ್ಕಬದ್ಧವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು 3 ಕಾರಣಗಳನ್ನು ಇಲ್ಲಿ ಏನು ಮಾಡ್ತವೆ, ನ್ಯಾಯಾಲಯಗಳು ಪರೀಕ್ಷಿಸ್ತವೆ. The aggrieved party will get opportunity to before the appellate authority to rebut, illi to ಬರಲ್ಲ, to rebut as to their relativity to the order. ನೋಡಿ, ಆಜ್ಞೆಗೆ ಸಂಬಂಧಿಸಿದ ಪಟ್ಟಂತೆ ಅದಕ್ಕೆ ಇರ್ತಕ್ಕಂಥ ಸಂಬಂಧವನ್ನು ಅಲ್ಲಗಳೆಯುವುದಕ್ಕೋಸ್ಕರ ಬಾಧಿತ ಪಕ್ಷವು ಮೇಲ್ಮನವಿ ಪ್ರಾಧಿಕಾರ ಅಥವಾ ನ್ಯಾಯಾಲಯದ ಮುಂದೆ ಆದೇಶಕ್ಕೆ ಅವರ ಸಾಪೇಕ್ಷತೆಯ ಬಗ್ಗೆ ನಿರಾಕರಿಸಲು ಅವಕಾಶವನ್ನು ಪಡೆಯುತ್ತವೆ. ಅಂದರೆ ಒಮ್ಮೆ ಅಪೀಲ್ ಹೋದಾಗ ಇವರು ಕೊಟ್ಟಂತಹ ರೀಸನ್ಗಳು ಸರಿ ಇದ್ದಾವೆ ಇಲ್ಲ ಅನ್ನೋದನ್ನು ಅವ್ರೇನು ಮೇಲ್ಮನವಿದಾರರು ಆ ಮೇಲ್ಮನವಿ ಪ್ರಾಧಿಕಾರದ ಮುಂದೆ ತಮ್ಮ ಹೇಳಿಕೆಗಳನ್ನು ಹೇಳೋದಕ್ಕೆ ಇದೇನಾಗುತ್ತೆ, ಅವಕಾಶ ಇದೆ, ಇದರ ಅವಶ್ಯಕತೆ ಇದೆ. ದ ಆಬ್ಲಿಗೇಷನ್ ಆಪರೇಟ್ಸ್ ಆಸ್ ಎ ಡೆಟರೆಂಟ್ ಟು ಆರ್ಬಿಟ್ರರಿ ಡಿಸಿಷನ್. ಮೊದಲೇ ಹೇಳಿದ್ದೀನಿ, ಈ ಒಂದು ಬಾಧ್ಯತೆ ಇರುವುದರಿಂದ ಇಲ್ಲಿ ಅನಿಯಂತ್ರಿತ ಆಜ್ಞೆಗಳಿಗೆ ಅಂದರೆ ಮನಬಂದಂತೆ ಆಜ್ಞೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಪಾರ್ಟಿ ಅಗೇನ್ಸ್ಟ್ ಹೂಮ್ ದ ಆರ್ಡರ್ ಈಸ್ ಪಾಸ್ಡ್. ಯಾರ ವಿರುದ್ಧ ನೀವು
ನಿರ್ಧಾರವನ್ನು ಮಾಡಿದರೂ ಅವರಿಗೂ ಕೂಡ ಇದು ಏನಾಗುತ್ತೆ ಅಂತಂದರೆ ಸಮಾಧಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈ ಮೂರು ಪಾಯಿಂಟ್ಗಳನ್ನು ಏನು ಮಾಡ್ತದೆ ನ್ಯಾಯಾಲಯ ಒತ್ತಿ ಹೇಳ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ದೆನ್ ಒಂದು ವೇಳೆ ಈ ಕಾರಣಗಳನ್ನು ದಾಖಲಿಸದೆ ಹೋದರೆ, ಕಾರಣ ದಾಖಲಿಸದಿದ್ದರೆ ಆಗುವ ಪರಿಣಾಮಗಳು ಏನಾಗ್ತವೆ? ದ ರೀಸನ್ಸ್ ರಿಕಾರ್ಡೆಡ್ ವಿಲ್ ಬಿ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ನೋಡಿ, ನೀವೇನು ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅದು ನ್ಯಾಯಿಕ ಮರುಪರಿಶೀಲನೆಗೆ ಒಳಗಾಗ್ತದೆ ಅಂತಕ್ಕಂಥದ್ದು ನಮ್ಗೆ ನೆನಪಿರಬೇಕು. ಇಫ್ ದ ರೀಸನ್ಸ್ ರಿಕಾರ್ಡೆಡ್ ಆರ್, ನೋಡಿ, ಇರ್ರಿಲೆವೆಂಟ್, ಎಕ್ಸ್ಟ್ರೇನಿಯಸ್, ಇನ್ಕರೆಕ್ಟ್, ನಾನ್ ಎಕ್ಸಿಸ್ಟೆಂಟ್, irrational, then that order may be cancelled. ನೋಡಿ, ದಾಖಲಾದ ಕಾರಣಗಳು ಅಪ್ರಸ್ತುತವಾಗಿದ್ದರೆ, ಬಾಹ್ಯವಾಗಿದ್ದರೆ, ತಪ್ಪಾಗಿದ್ದರೆ, ಅಸ್ತಿತ್ವದಲ್ಲಿ ಇಲ್ಲದ ಕಾರಣಗಳನ್ನು ಕೊಟ್ಟಿದ್ದರೆ, ಅಥವಾ ಭಾಗಲಬ್ಧ ಅಲ್ಲ, ಇದು ಇರ್ರ್ಯಾಷನಲ್ ಅಂತಂದ್ರೆ ಅಪ್ರಸ್ತುತವಾಗಿದ್ದರೆ, ಆಡಳಿತಾತ್ಮಕ ಪ್ರಾಧಿಕಾರವು ಅಂಗೀಕರಿಸಿದ ಆದೇಶವನ್ನು ರದ್ದುಗೊಳಿಸಬಹುದು. ನೋಡಿ, ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟಾನ್ಸಸ್, ಆ ಸಂದರ್ಭಕ್ಕೆ ಅನುಸಾರವಾಗಿ ಜುಡಿಷಿಯರಿ ಮೇ ಡೈರೆಕ್ಟ್ ದ ಎಡ್ಜುಡಿಕೇಟಿಂಗ್ ಅಥಾರಿಟಿ ಟು ಕನ್ಸಿಡರ್ ದ ಮ್ಯಾಟರ್ ಅಗೇನ್ ಆ್ಯಂಡ್ ರಿಕಾರ್ಡ್ ದ ರೀಸನ್ಸ್. ಎರಡು ಪಾಸಿಬಿಲಿಟಿ ಇದೆ. ಒಂದು, ಆಜ್ಞೆಯನ್ನು ರದ್ದುಪಡಿಸುವಂತಹದ್ದು. ಇನ್ನೊಂದು ಸಾಧ್ಯತೆ ಏನು ಅಂತಂದರೆ, ನ್ಯಾಯಾಲಯ ಏನು ಮಾಡ್ಬೋದು ಅಂದರೆ ಆ ಆಜ್ಞೆಯನ್ನು ಮರುಪರಿಶೀಲನೆಗಾಗಿ ವಾಪಸ್ ಕಳಿಸ್ಬೋದು. ಆ ಮರುಪರಿಶೀಲನೆ ಮಾಡಿ ಅದರಲ್ಲಿ ಕಾರಣವನ್ನು ಕೊಡಿ ಅಂತ ಹೇಳಿದಂತಹ ನಿರ್ದೇಶನಗಳನ್ನು ಒಳಗೊಂಡಂತಹ ಆದೇಶವನ್ನು ನ್ಯಾಯಾಲಯ ಮಾಡ್ಬೋದು. ಈ ರೀತಿಯಾದಂತಹ ಎರಡು ಕ್ರಮಗಳನ್ನು ನ್ಯಾಯಾಲಯ ತೆಗೆದುಕೊಳ್ತದೆ ಅಂತಕ್ಕಂಥದ್ದನ್ನು ನೋಡಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಪ್ರಕರಣಗಳನ್ನು ನೋಡ್ಬೋದು ಅಂದ್ಕೊಳ್ತೀನಿ. ಅದರಲ್ಲಿ ಒಂದನೇ ಪ್ರಕರಣ ಬಂದು ಎಸ್.ಎನ್. ಮುಖರ್ಜಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1990 ಪ್ರಕರಣ. ಇದು ಒಬ್ಬ ಮಿಲಿಟರಿ ಅಧಿಕಾರಿಯನ್ನು ವಜಾಗೊಳಿಸಿದಂತಹ ಪ್ರಕರಣ. ನೌಕರನ ವಜಾ ಪ್ರಕರಣ. ಇಲ್ಲಿ ಮಿಲಿಟರಿ ನೌಕರರಾಗಿದ್ದರಿಂದ ಇವರು ಏನು ಮಾಡಿರ್ತಾರೆ ಅಂತಂದರೆ, ಯಾವುದೇ ಕಾರಣಗಳನ್ನು ದಾಖಲಿಸದೆ, ದಾಖಲಿಸದೆ ವಜಾಗೊಳಿಸಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಇವರು ಸಲ್ಲಿಸಿದಂತಹ ರಿಟ್ ಅರ್ಜಿಯು ವಜಾಗೊಳ್ಳುತ್ತದೆ. ಈ ವಜಾಗೊಂಡ ನಂತರ ಏನಾಗುತ್ತೆ ಅಂತಂದರೆ, ದೇರ್ ಬಿಕಮ್ಸ್ ಎ ಕ್ವಶನ್ ಆಫ್ ಲಾ. ಇಲ್ಲಿ ಕಾನೂನಾತ್ಮಕ ಪ್ರಶ್ನೆ ಎದ್ಬಿಡ್ತದೆ. ಹಿಯರ್ ದೇರ್ ಎಕ್ಸಿಸ್ಟ್ಸ್ ಎ ಕ್ವಶನ್ ಆಫ್ ಲಾ. ಕ್ವಶನ್ ಆಫ್ ಲಾ ಪ್ರಶ್ನೆ ಬರ್ತದೆ ಇಲ್ಲಿ. ಈ ಕ್ವಶನ್ ಆಫ್ ಲಾ ಪ್ರಶ್ನೆ ಬಂದಾಗ, ಅಥವಾ ಕಾನೂನಾತ್ಮಕ ಪ್ರಶ್ನೆ ಎದ್ದಾಗ ಅದನ್ನು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ನಿರ್ಧರಿಸ್ತದೆ. ಆವಾಗ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ ಅಂತಂದರೆ, ದ ಕೇಸ್ ಕೇಮ್ ರಿಕಾರ್ಡಿಂಗ್ ರೀಸನ್ಸ್, ಕಾರಣಗಳನ್ನು ದಾಖಲಿಸುವುದು ಈ ನೈಸರ್ಗಿಕ ನ್ಯಾಯ ತತ್ವದ ಒಂದು ಅಂಗವಾಗಿದೆ. ಇಟ್ ಈಸ್ ರಿಕಾರ್ಡಿಂಗ್ ರೀಸನ್ಸ್ ಈಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅಂದರೆ ನೈಸರ್ಗಿಕ ನ್ಯಾಯ ತತ್ವದ ಒಂದು ನಿಯಮ ಏನು ಅಂತಂದರೆ, ನೀವು ಕಾರಣಗಳನ್ನು ದಾಖಲಿಸಿದಂತಹ ನಿರ್ಣಯವನ್ನು ಕೊಡುವಂಥದ್ದು ಅನ್ನೋದನ್ನು ನಾವು ಈ ಮೊದಲನೇ ಪ್ರಕರಣದಲ್ಲಿ ನೋಡ್ತೀವಿ. ನಂತರ ನೋಡಿ, ರಿಕಾರ್ಡಿಂಗ್ ರೀಸನ್ಸ್ ಇನ್ ದ ಸ್ಪಿಯರ್ ಆಫ್ ಪ್ರೈವೇಟ್ ಲಾ. ನಾವು
first thing what we should understand is our administrative law is not a private law. ಆಡಳಿತಾತ್ಮಕ ಕಾನೂನು, this is a public law. Public law. What is public law? It is always a relation between state versus citizen. This is coming under the sphere of public law. ಆದರೆ ಪ್ರೈವೇಟ್ ಲಾನಲ್ಲಿ ಏನಾಗುತ್ತೆ, ಇಟ್ ಈಸ್ ಎ ಲಿಸ್ ಬಿಟ್ವೀನ್ ಪಾರ್ಟೀಸ್. ಲಿಸ್ ಬಿಟ್ವೀನ್ ಪಾರ್ಟೀಸ್. ಪಬ್ಲಿಕ್ ಲಾ ಅಲ್ಲ ಇದು, ದಿಸ್ ಈಸ್ ಎ ಪ್ರೈವೇಟ್ ಲಾ. ಇಂಥ ಸಂದರ್ಭದಲ್ಲಿ ನಾವೇನು ಈ ರೀಸನ್ ಡಿಸಿಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಪಬ್ಲಿಕ್ ಲಾ ಡೊಮೈನ್ನಲ್ಲಿ ಮಾತ್ರ ಇದರ ಅವಶ್ಯಕತೆ ಇದೆ. ಆದರೆ ಪ್ರೈವೇಟ್ ಲಾನಲ್ಲಿ ಇದು ಇಲ್ಲ. ಇಟ್ ಈಸ್ ನಾಟ್ ದೇರ್ ಇನ್ ದ ಸ್ಪಿಯರ್ ಆಫ್ ಪ್ರೈವೇಟ್ ಲಾ. ಇನ್ ದ ಸ್ಪಿಯರ್ ಆಫ್ ಪ್ರೈವೇಟ್ ಲಾ. ಪ್ರೈವೇಟ್ ಲಾ ವ್ಯಾಪ್ತಿಯಲ್ಲಿ, ಇನ್ ದ ಸ್ಪಿಯರ್ ಆಫ್ ಪ್ರೈವೇಟ್ ಲಾ. ರಿಕಾರ್ಡಿಂಗ್ ಸಾರ್ವಜನಿಕ ಕಾನೂನಿಗೆ ರಿಕಾರ್ಡಿಂಗ್ ಸೀಮಿತವಾಗಿದೆ ಮತ್ತು ಇದು ಖಾಸಗಿ ಕಾನೂನಿನ ವಲಯದಲ್ಲಿ ಅಗತ್ಯವಿಲ್ಲ. ಸಾರ್ವಜನಿಕ ಕಾನೂನಿಗೆ ರಿಕಾರ್ಡಿಂಗ್ ಇಲ್ಲಿ ಬರಬೇಕಿತ್ತು. ಕಾನೂನಿಗೆ ರಿಕಾರ್ಡಿಂಗ್ ಸೀಮಿತವಾಗಿದೆ, ಆದರೆ ಖಾಸಗಿ ಕಾನೂನಿಗೆ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದೆನ್ ದಿಸ್ ಈಸ್ ವಾಟ್ ಈಸ್ ಅಬೌಟ್ ರೀಸನ್ಡ್ ಡಿಸಿಷನ್. ರೀಸನ್ ಡಿಸಿಷನ್ ಬಗ್ಗೆ ನಾವು ಇಷ್ಟು ಹೇಳ್ಬೋದು. ಈ ರೀಸನ್ ಡಿಸಿಷನ್ನಲ್ಲಿ ನಾವು ಇದನ್ನು ಒಂದು ಉಪಸಂಹಾರ ಮಾಡೋದು ಅಥವಾ ಕನ್ಕ್ಲೂಷನ್ ಮಾಡೋದಾದರೆ ಇಲ್ಲಿ ನಾವು ಚಂದ್ರಚೂಡ್ ಅವರ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು. ಇದು ಮತ್ತೆ ಪ್ರಸಿದ್ಧವಾದಂತಹ ಮನೇಕಾ ಗಾಂಧಿಯ ಪ್ರಕರಣ. ಇಲ್ಲಿ ಅವರ ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡಲಾಗಿರುತ್ತೆ. ಕಾನೂನಿನಲ್ಲಿಯೂ ಆ ಥರನಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಚಂದ್ರಚೂಡ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಲಾ ಕ್ಯಾನಾಟ್ ಪರ್ಮಿಟ್ ಎಕ್ಸರ್ಸೈಸ್ ಆಫ್ ಪವರ್ to keep the reasons undisclosed. If the sole reason of doing so is to keep the reasons away from the judicial scrutiny. ನೋಡಿ, ನಿಮ್ಮ ಉದ್ದೇಶ ಕಾರಣವನ್ನು ಕೊಡದೇ ಇರುವಂತಹ ಅಥವಾ ಕಾರಣಗಳನ್ನು ದಾಖಲಿಸದೇ ಇರುವಂತಹ ನಿಮ್ಮ ಉದ್ದೇಶ ನ್ಯಾಯಾಂಗಕ್ಕೆ ಅದು ಗೊತ್ತಾಗಬಾರ್ದು ಅಥವಾ ನ್ಯಾಯಾಂಗ ಪರಿಶೀಲನೆಗೆ ಅದು ನಿಮ್ಮ ಕಾರಣಗಳು ಒಳಪಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀವೇನಾದರೂ ಕಾರಣಗಳನ್ನು ಕೊಡದೆ ಹೋದರೆ ಅದು ತಪ್ಪು. ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ಲಾ. ನೋಡಿ, ಕಾರಣಗಳನ್ನು ಬಹಿರಂಗಪಡಿಸದೇ ಇರಲು ಕಾನೂನು ಅಧಿಕಾರವನ್ನು ಚಲಾಯಿಸಲು ಅನುಮತಿಸುವುದಿಲ್ಲ. ಹಾಗೆ ಮಾಡುವ ಏಕೈಕ ಕಾರಣವೆಂದರೆ ಕಾರಣಗಳನ್ನು ನ್ಯಾಯಾಂಗದ ಪರಿಶೀಲನೆಯಿಂದ ದೂರ ಇಡುವುದು ನಿಮ್ಮ ಉದ್ದೇಶವಾಗಿದೆ. ಅದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಇದರಲ್ಲಿ ಹೇಳ್ತದೆ. ಓಕೆ, ಸೊ ಕಾರಣಗಳನ್ನು ಕೊಡುವುದು ಅವಶ್ಯಕ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ರಿಕಾರ್ಡಿಂಗ್ ರೀಸನ್ಡ್ ಡಿಸಿಷನ್ ಈಸ್ ಎನ್ ಎಸೆನ್ಷಿಯಲ್ ಫ್ಯಾಕ್ಟರ್. ನಾನು ನಿಮಗೆ ಈ ಮೊದಲೇ ಹೇಳಿದ ಹಾಗೆ ಮೊದಲಿನ ಅಂದರೆ ಇಂಗ್ಲೀಷ್ ನ್ಯಾಯಶಾಸ್ತ್ರದಲ್ಲಿ ಕೇವಲ 2 ತತ್ವಗಳನ್ನು ನಾವು ನೋಡಿದ್ವಿ. ಒಂದು ಏನು, ಪಕ್ಷಪಾತ ಇರಬಾರ್ದು. ಇನ್ನೊಂದು, ಮತ್ತೊಬ್ಬನ ನೋ ಮ್ಯಾನ್ ಶುಡ್ ಬಿ ಕಂಡೆಮ್ಡ್ ಅನ್ಹರ್ಡ್, ಆಡಿ ಆಲ್ಟೆರಮ್ ಪಾರ್ಟಮ್ ಅಂತಕ್ಕಂಥ 2 ತತ್ವಗಳು ಮಾತ್ರ ಇದ್ವು. ಆದರೆ ಆಡಳಿತ ಕಾನೂನಿನ ಬೆಳವಣಿಗೆ ಆದ ನಂತರ ನ್ಯಾಯಾಧೀಶರುಗಳು ಯಾವುದೇ ಒಂದು ಆಜ್ಞೆಯನ್ನು ನೀವು ಮಾಡಬೇಕಾದ್ರೆ ಕಾರಣ ಸಮೇತ ಅಂತ ಆದೇಶವನ್ನು ಹೊರಡಿಸಬೇಕು, ಕಾರಣವಿಲ್ಲದೆ ಆದೇಶವನ್ನು ಹೊರಡಿಸಬಾರ್ದು ಅಂತಕ್ಕಂಥ ನಿಯಮವನ್ನು ತಮ್ಮ ಕ್ರಮೇಣ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಳ್ತಾ ಬಂದಿರೋದ್ರಿಂದ ಈ 3ನೇ ತತ್ವಗಳು ಕೂಡ ಇವತ್ತಿನ ಸಮಯದಲ್ಲಿ ಏನಾಗಿದೆ ಅಂತಂದರೆ ಆಡಳಿತ ಕಾನೂನಿನ ಅಥವಾ ನೈಸರ್ಗಿಕ ನ್ಯಾಯ ತತ್ವದ ಅವಿಭಾಜ್ಯ ಅಂಗವಾಗಿದೆ ಅಂತಕ್ಕಂಥದ್ದನ್ನು ನಿಮಗೆ ನೆನಪಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.